ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾಡ ಬಾಂಬ್ನಿಂದ ಸ್ಫೋಟಿಸಿಕೊಂಡು ಪ್ರೇಮಿ ಕಾರಲ್ಲಿ ದುರಂತವಾಗಿ ದಹನವಾಗಿದ್ದಾರೆ. ದುರಂತ ಪ್ರೇಮ ಕಥೆಯ ಹಿಂದಿದೆ ಒಂದು ಕ್ಯೂಟ್ ಆದಂಥ ಲವ್ ಸ್ಟೋರಿ. ಪ್ರೇಮಿ, ಪ್ರೇಯಸಿ ಮತ್ತು ಕಾರು ಚಾಲಕ ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಮಧ್ಯಾಹ್ನ ಸುಮಾರಿಗೆ ತುಮಕೂರಿನ ಸೀರಾ ಬಳಿ ಒಂದು ಕಾರು ಸ್ಫೋಟಗೊಂಡು ದಹನ ಆಗುತ್ತೆ. ಆದ ಕಾರ್ನಲ್ಲಿ ಒಬ್ಬ ಪ್ರಿಯಕರ ಇರ್ತಾನೆ, ಅವನ ಹೆಸರು ನಾಗೇಂದ್ರ. ಅದಾದ ನಂತರ ಒಂದೊಂದೇ ವಿಷಯ ಹೊರಬರುತ್ತೆ. ಅದೇನೆಂದರೆ, ತನ್ನ ಪ್ರೇಯಸಿಯನ್ನು ಬೆಂಗಳೂರಿನಿಂದ ಕಿಡ್ನಾಪ್ ಮಾಡಿಕೊಂಡು ಅಂಕೋಲಾ ಬರುವ ಮಾರ್ಗದಲ್ಲಿ ತುಮಕೂರಿನ ಸೀರಾ ಬಳಿ ಅವಳಿಗೆ ಬಡಿತಾನೆ. ಅದಾದ ನಂತರ ಅವಳನ್ನು ಹೆದರಿಸುವ ಸಲುವಾಗಿ ತಾನು ತಂದಿದ್ದ ನಾಡ ಬಾಂಬನ್ನೇ ಸ್ಫೋಟಗೊಳಿಸಿ ತಾನು ಕೂಡ ದುರಂತ ಅಂತ್ಯವನ್ನು ಕಾಣ್ತಾನೆ. ಹೀಗಾಗಿ ನಾಗೇಂದ್ರ ಎನ್ನುವಂಥ 30 ವರ್ಷದ ಪ್ರಿಯಕರ ಕಾರಿನಲ್ಲಿ ಆದಂಥ ದುರಂತ ಅಂತ್ಯದಲ್ಲಿ ಸಾವನ್ನಪ್ಪಿದ್ದಾನೆ. ಕೆಲವೊಂದು ಚಿಕ್ಕ ಪುಟ್ಟ ಗಾಯಗಳೊಂದಿಗೆ ಪ್ರೇಯಸಿಯಾದಂಥ ರಮ್ಯಾ ಶೆಟ್ಟಿ ಇದೀಗ ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ದೊಡ್ಡದಾಗಿ ಸುದ್ದಿ ಮಾಡಬೇಕಂದ್ರೆ ಒಬ್ಬ ಪ್ರಿಯಕರ ಒಬ್ಬ ಪ್ರೇಯಸಿ ಏನೋ ಒಂದು ಬೇರೆ ಬೇರೆ ಕಾರಣದಿಂದ ಸಾವನ್ನಪ್ಪಿದೆ, ಅಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಆದರೆ ನಾಡ ಬಾಂಬ್ನಿಂದ ಕಾರನ್ನೇ ಸ್ಫೋಟಿಸಿಕೊಂಡು ದುರಂತ ಅಂತ್ಯ ಕಂಡಂಥ ವಿಷಯ ಇದೆಯಲ್ಲ, ಅದು ಇದೀಗ ದೊಡ್ಡದಾಗಿ ಸದ್ದನ್ನು ಮಾಡ್ತಿದೆ. ಯಾರು ಆ ಒಂದು ನಾಡ ಬಾಂಬನ್ನು ಕೊಟ್ಟವರು, ಏನು ಪ್ಲ್ಯಾನ್ ಇತ್ತು, ಯಾಕೆ ಆ ನಾಗೇಂದ್ರ ಎನ್ನುವಂಥ ವ್ಯಕ್ತಿ ಪ್ರೇಯಸಿಯ ಜೊತೆಗೆ ಕಾರಲ್ಲಿ ಹೋಗುವಾಗ ಯಾಕೆ ಅಷ್ಟು ಕೋಪಗೊಂಡು, ಯಾವ ಪ್ಲ್ಯಾನ್ ಮುಖಾಂತರ ಅವಳನ್ನು ಸಾಯಿಸ್ಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದ, ಅಥವಾ ಇಬ್ಬರು ಸಾಯಲಿಕ್ಕೆ ಪ್ಲ್ಯಾನ್ ಮಾಡಿದ್ರ, ಎಲ್ಲವೂ ಕೂಡ ಇದೀಗ ಚರ್ಚೆ ಆಗ್ತಾ ಇರುವಂಥ ವಿಷಯ. ಇದು ನಿನ್ನೆಯಿಂದ ದೊಡ್ಡದಾಗಿ ಸದ್ದು ಮಾಡ್ತಿತ್ತು. ಅದೃಷ್ಟವಶಾತ್ ಅಲ್ಲಿ ಯಾವುದೋ ಒಂದು ಜನಸಂದಣಿ ಇರಲಿಲ್ಲ. ಕಾರು ಚಾಲಕ ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿದ ಕಾರಣಕ್ಕಾಗಿ ಕಾರು ಸ್ಫೋಟಗೊಂಡ ನಂತರ ಕಾರ್ನಲ್ಲಿದ್ದಂಥ ಒಬ್ಬ ವ್ಯಕ್ತಿ, ಅಂದರೆ ಪ್ರಿಯಕರ ನಾಗೇಂದ್ರ ಎನ್ನುವಂಥ ವ್ಯಕ್ತಿ ಸಜೀವವಾಗಿ ದಹನ ಆಗಿದ್ದಾನೆ. ಇವತ್ತು ಅವನ ದೇಹ ಅಂಕೋಲಾದ ಹೆಬ್ಬೂಳಿಗೆ ಹೋಗಬಹುದು, ಜೊತೆಗೆ ಅಲ್ಲಿ ಅವನ ಅಂತ್ಯಕ್ರಿಯೆ ಕೂಡ ಆಗುತ್ತೆ. ಇದು ನಿನ್ನೆ ನಡೆದಂಥ ಒಂದು ಪ್ರಸಂಗ, ಒಂದು ದುರಂತ ಅಂತ್ಯ. ಆದರೆ ನಿಜಕ್ಕೂ ಆಗಿದ್ದೇನು ಅಲ್ಲಿ? ಯಾಕೆ ನಾಗೇಂದ್ರ ಪ್ರೇಯಸಿಯನ್ನು ಕೊಲ್ಲುವಂಥ ಹಂತಕ್ಕೆ ಹೋದ್ನ, ಅಥವಾ ಪ್ರೇಯಸಿಯ ಮನೆಯವ್ರ ಜೊತೆ ಮದುವೆಯ ಮಾತುಕತೆ ಹೋಗ್ತಾ ಇದ್ನ, ಎಲ್ಲವನ್ನು ನೋಡ್ತಾ ಹೋದ್ರೆ, ಅಥವಾ ನಮಗೆ ತಿಳಿದಂಥ ಮಾಹಿತಿ, ಅಥವಾ ಆ ನಾಗೇಂದ್ರನ ಸಹೋದರಿ ಸಂಬಂಧಿ ಅಕ್ಕ ಅವರು ಆಡಿದಂಥ ಮಾತಿನ ಪ್ರಕಾರ ರಮ್ಯಾ ಶೆಟ್ಟಿ ಅವರು ಮತ್ತು ನಾಗೇಂದ್ರ ಗೌಡ ಹಾಲಕ್ಕಿ ಸಮುದಾಯಕ್ಕೆ ಸೇರಿದಂಥವರು. ರಮ್ಯಾ ಶೆಟ್ಟಿ ಶೆಟ್ಟರ ಕುಟುಂಬಕ್ಕೆ ಸೇರಿದಂಥ ಒಂದು ಹುಡುಗಿ. ನಾಗೇಂದ್ರನ ವಯಸ್ಸು 30ರ ಆಸ್ಪಾಸ್ನಲ್ಲಿದೆ. ಈ ರಮ್ಯಾ ಶೆಟ್ಟಿಯ ವಯಸ್ಸು ಸರಿಸುಮಾರು 23ರಿಂದ 24 ವಯಸ್ಸಿನ ಆಸ್ಪಾಸು. ಹೀಗಾಗಿ ಅವರು ಒಂದು 6-7 ವರ್ಷದಿಂದ ಪ್ರೀತಿ ಮಾಡ್ತಾ ಇರ್ತಾರೆ. ಯಾಕೆ ಅವರು ಅಕ್ಕಪಕ್ಕದವರು ಎಲ್ಲಿ ಪರಿಚಯ ಆಯಿತು ಅನ್ನೋದನ್ನು ನೋಡ್ತಾ ಹೋದರೆ, ಇದೇ ನಾಗೇಂದ್ರ ಅಂಕೋಲಾ ತಾಲೂಕಿನ ಹೆಬ್ಬೂಳಿನ ಒಂದು ಊರಿನ, ಅಂದರೆ ಹೆಬ್ಬೂಳಿನ ಒಂದು 3 ಕಿಲೋಮೀಟರ್ ಒಳಗಿರುವಂಥ ರಾಜನಗುಳಿ ಒಂದು ಊರಿನವರು. ಅವರು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರು. ಅವರು ಒಂದೊಂದು ಹಂತಕ್ಕೆ ಒಂದೊಂದು ಕೆಲಸ ಮಾಡ್ಕೊಳ್ತಿದ್ರು, ಮತ್ತು ಅವರ ಅಣ್ಣನ ಒಂದು ಬೊಲೆರೋ ವಾಹನದ ಚಾಲಕನಾಗಿ ಅಲ್ಲಲ್ಲಿ ಸಣ್ಣ ಪುಟ್ಟ ಕೆಲಸ, ಅಂದರೆ ಮರಳು ಹಾಕುವುದು, ಬೇರೆ ಬೇರೆ ಸಾಮಾನು ತರೋದು, ಸಿಟಿಯಿಂದ ಸಾಮಾನು ತಂದು ಬೇರೆ ಬೇರೆ ಹಾಕೋದು, ಚಿಕ್ಕ ಪುಟ್ಟ ಕೆಲಸವನ್ನು ಮಾಡ್ಕೊಂಡಿದ್ರು. ಯಾರು? ನಾಗೇಂದ್ರ ಗೌಡ. ಅವರಿಗೆ 30 ವರ್ಷ ಆಸ್ಪಾಸ್ ಆಗಿತ್ತು. ಆ ಹುಡುಗಿ ಅಂದರೆ ರಮ್ಯಾ ಶೆಟ್ಟಿ ನಡುವೆ ಪ್ರೀತಿಯಾಗುತ್ತೆ ಅಥವಾ ಪ್ರೇಮಕ್ಕೆ ತಿರುಗುತ್ತೆ, ಎಲ್ಲವೂ ಸಹಜ. ಅದಾದ ನಂತರ ಈ ವಿಷಯ ಆ ಹುಡುಗಿಯ ಮನೆಯವರಿಗೆ ಗೊತ್ತಾಗುತ್ತೆ. ಅಂದರೆ ರಮ್ಯಾ ಶೆಟ್ಟಿ ಮತ್ತು ನಾಗೇಂದ್ರ ಇಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಾರೆ ಎನ್ನುವಂಥ ವಿಷಯ ರಮ್ಯಾ ಶೆಟ್ಟಿಯ ಮನೆಯವರಿಗೆ ಗೊತ್ತಾಗುತ್ತೆ. ರಮ್ಯಾ ಶೆಟ್ಟಿಯ ಮನೆಯವರು ಕೂಡ ಕೆಲವೊಂದು ಕಾರಣದಿಂದಾಗಿ, ಅಂದರೆ ನೀವು ಒಂದು ಹುಡುಗಿ ಮನೆಯವರು ಒಂದು ಹುಡುಗಿ ಲವ್ ಮಾಡ್ತಿದ್ದ ಅಂದ ಕೂಡಲೇ ಅದು ಎಲ್ಲರೂ ಕೂಡ ಅದಕ್ಕೆ ತಡೆ ಹೊಡ್ತಾರೆ. ಬೇಡ, ನಾವು ಮನೆಯಲ್ಲಿ ನೋಡೋದು ಅಂತ, ಓದಿದೆ, ಮುಂದೆ ಭವಿಷ್ಯ ಇದೆ, ನಾವು ಮುಂದೆ ಎಲ್ಲ ಓದಿದಂಥ ಒಳ್ಳೆಯ ಕೆಲಸ ಸಿಕ್ಕ ನಂತರ ನಾವು ಒಂದು ಮದುವೆ ಮಾಡಿದ್ರಾಯ್ತು ಅನ್ನುವಂಥ ಮಾತಿನ ಮುಖಾಂತರ ಹುಡುಗಿಗೆ ಬೆದರಿಸುವಂಥ ಹಂತಕ್ಕೆ ಹೋಗ್ತಾರೆ, ಅಥವಾ ಬುದ್ಧಿ ಹೇಳುವಂಥ ಹಂತಕ್ಕೆ ಹೋಗ್ತಾರೆ. ಆ ಬುದ್ಧಿ ಯಾವ ಮಟ್ಟಿಗೆ ಮುಳುವಾಯಿತು ಅಂದರೆ, ಕಳೆದ ಒಂದು 3 ವರ್ಷ ಹಿಂದೆ ಹುಡುಗಿ ಕೂಡ ಅನಾಹುತ ಮಾಡಿಕೊಳ್ಳುವಂಥ ಸನ್ನಿವೇಶಕ್ಕೂ ಹೋಗಿದ್ದು, ಅದಾದ ನಂತರ ಹಾಸ್ಪಿಟ್ಲಿಗೆ ಕೂಡ ಅಡ್ಮಿಟ್ ಆಗಿದ್ದು ಅನ್ನುವಂಥ ಮಾತನ್ನು ಹುಡುಗನ ಸಂಬಂಧಿ ಸಹೋದರಿ ಕೂಡ ಹೇಳ್ತಾರೆ. ಅದು ಕೆಲವೊಂದು ಕಾರಣದಿಂದಾಗಿ ತುಂಬ ಇಷ್ಟಪಟ್ಟಿದ್ದು ಹುಡುಗನನ್ನು. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಹಚ್ಕೊಂಡಿದ್ರು. ಹುಡುಗ ಕೂಡ ಒಮ್ಮೆ ಒಂದು ಹಂತಕ್ಕೆ, ಇಲ್ಲ ನನಗೆ ತುಂಬ ಹುಡುಗಿ ಹಚ್ಕೊಂಡು ಬಿಟ್ಟಿದ್ದಾರೆ, ಹಾಗಾಗಿ ಅವಳನ್ನು ಬಿಡುವ ಪ್ರಶ್ನೆ ಇಲ್ಲ. ಅವಳು ಕೂಡ, ಅಂದರೆ ಹುಡುಗಿ
ರಮ್ಯಾ ಶೆಟ್ಟಿ ಹುಡುಗನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರು ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಿದೆ. ಅದಕ್ಕೆ ತಕ್ಕಂತೆ 3 ವರ್ಷದ ಹಿಂದೆ ಆದಂಥ ಒಂದು ಸಣ್ಣ ಘಟನೆ ಕೂಡ ನಾವು ಇಲ್ಲಿ ಮೆಲುಕು ಹಾಕಬಹುದು. ಕೆಲವೊಂದು ಕಾರಣದಿಂದಾಗಿ ಅವಳು ಅನಾಹುತ ಮಾಡಿಕೊಳ್ಳುವಂಥ ಹಂತಕ್ಕೂ ಕೂಡ ಹೋಗಿದ್ರು. ಅದಾದ ನಂತರ ಆಸ್ಪತ್ರೆ ಕೂಡ ಸೇರಿದ್ಲು ಎನ್ನುವಂಥ ಒಂದು ವಿಷಯ ನೋಡಿ. ಅದಾದ ನಂತರ ಮನೆಯವರು ಬುದ್ಧಿ ಹೇಳಿ ರಮ್ಯಾ ಶೆಟ್ಟಿ ಕೂಡ ಆ ಅನಾಹುತ ಮಾಡಿಕೊಳ್ಳುವ ಹಿಂದಿನ ದಿನ ಅಥವಾ ಕೆಲವು ದಿನಗಳ ಹಿಂದೆ ಹುಡುಗನ ಮನೆಗೆ ಹೋಗಿ ಮದುವೆ ಮಾಡಿಕೊಳ್ಳಿರುವಂಥ ವಿಷಯ ಕೂಡ ಹೇಳಿದ್ರು ಎನ್ನುವಂಥ ವಿಷಯ ಇದೀಗ ಪ್ರಸ್ತಾಪ ಆಗ್ತಾ ಇದೆ. ಅದಾದ ನಂತರ ಅನಾಹುತ ಮಾಡಿಕೊಳ್ಳುವಂಥ ಹಂತಕ್ಕೆ ಹೋದಾಗ ಅದಾದ ನಂತರ ಮನೆಯವರು ಕೂಡ ಬುದ್ಧಿಯನ್ನು ಹೇಳಿ ಹುಡುಗ ಮತ್ತು ಹುಡುಗಿನ ದೂರ ಇಡುವಂಥ ಪ್ರಯತ್ನ ಮಾಡಿದ್ರು. ಮತ್ತು ಕೆಲವು ದಿನಗಳ ನಂತರ ಕುಂದಾಪುರದ ಒಂದು ನರ್ಸಿಂಗ್ ಕಾಲೇಜು ಅಥವಾ ಬೇರೆಯವರ ಓದಿಗಾಗಿ ಹೋಗ್ತಾರೆ. ಮನೆಯವರೆಲ್ಲ ತಿಳ್ಕೊಂಡಿರ್ತಾರೆ, ಇಲ್ಲ ಹುಡುಗ ಬೇರೆ ಕಡೆ ಇದ್ದಾನೆ, ಹುಡುಗಿ ಬೇರೆ ಕಡೆ ಇದ್ದಾರೆ, ಯಾರೂ ಕೂಡ ಸಂಪರ್ಕದಲ್ಲಿ ಅನ್ನುವಂಥ ಒಂದು ಭಾವನೆ ಇದ್ರೂ ಕೂಡ ಇಬ್ಬರು ಪರಸ್ಪರ ಸಂಪರ್ಕದಲ್ಲಿದ್ದರು. ನಾಗೇಂದ್ರ ಗೌಡ ಮತ್ತು ರಮ್ಯಾ ಶೆಟ್ಟಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಸಂಪರ್ಕದಲ್ಲಿದ್ದರು, ಫೋನ್ನಲ್ಲಿ ಮಾತನಾಡ್ತಾ ಇದ್ರು. ಆದರೆ ಯಾವಾಗ ಕಳೆದ ಒಂದು ವರ್ಷದಿಂದ ತನ್ನ ಓದೆಲ್ಲ ಮುಗಿಸ್ಕೊಂಡು ಬೆಂಗಳೂರಿನ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ನಲ್ಲಿ OTಯಲ್ಲಿ ಒಂದು ಕೆಲಸ ಮಾಡ್ತಿರುವಾಗ, OT ಅಂದರೆ ಆಪರೇಷನ್ ಥಿಯೇಟರ್ ವಿಭಾಗದಲ್ಲಿ ಅವರಿಗೆ ಕೆಲಸ ಸಿಗುತ್ತೆ. ಅದಾದ ನಂತರ ಇದೇ ಹುಡುಗ ಅಂದರೆ ನಾಗೇಂದ್ರ ನನ್ನನ್ನು ಮದುವೆ ಮಾಡ್ಕೋ ಅಥವಾ ಟೈಮ್ ಆಯಿತು, ನನಗೆ 30 ವರ್ಷ ಆಯಿತು, ನೀನು ಈಗ ಇಬ್ಬರು ಕೂಡ ಮದುವೆ ಮಾಡುವ ಅಥವಾ ಮನೆಯವರಿಗೆ ಹೇಳುವ ಇಬ್ಬರು ಕೂಡ ಮನೆಯವರನ್ನು ಒಪ್ಪಿಸುವ ಎನ್ನುವಂಥ ಮಾತನ್ನು ಹೇಳಿದಾಗ ಇದೇ ರಮೇಶ್ ಶೆಟ್ಟಿ ಈಗ ಬೇಡ, ನನಗೆ ಸ್ವಲ್ಪ ಮನೆಯಲ್ಲಿ ಕೆಲಸ ಇದೆ, ಮನೆಯನ್ನು ಸ್ವಲ್ಪ ನೋಡ್ಕೊಳ್ಬೇಕು, ಹಾಗೆ ಹೀಗೆ ಅನ್ನುವಂಥ ಒಂದು ಹಾರೈಕೆಯ ಉತ್ತರವನ್ನು ಕೊಟ್ಟು ಈ ಮದುವೆಯಿಂದ ದೂರ ಸರಿಯುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಕಳೆದ 1 ವರ್ಷದಿಂದ ಈಗ ಒಂದು 6-7 ತಿಂಗಳಿಂದ ಆದಂಥ ಬೆಳವಣಿಗೆ. ಆದರೆ ಕಳೆದ 2 ತಿಂಗಳಿಂದ ಇದೇ ರಮ್ಯಾ ಶೆಟ್ಟಿ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಳ್ಳುವಂಥ ಸಂದರ್ಭ ಆಗಿರ್ಬೋದು ಅಥವಾ ಇದೇ ನಾಗೇಂದ್ರ ಅವರ ನಂಬರ್ನ ಬ್ಲಾಕ್ ಮಾಡುವಂಥ ಹಂತಕ್ಕೆ ಹೋಗ್ಬಿಡ್ತಾಳೆ. ಅದು ಈ ನಾಗೇಂದ್ರ ಅವರಿಗೆ ಟ್ರಿಗರ್ ಮಾಡುತ್ತೆ, ಪದೇ ಟ್ರಿಗರ್ ಮಾಡುತ್ತೆ. ಆದರೆ ನಾಗೇಂದ್ರ ಮಾಡಿದಂಥ ಈ ಅನಾಹುತ ಯಾರೂ ಕೂಡ ಒಪ್ಪುವಂಥದ್ದಲ್ಲ. ಹುಡುಗಿ ನಿಮ್ಮನ್ನು ಬ್ಲಾಕ್ ಮಾಡ್ತು, ಹುಡುಗಿ ನಿನ್ನೆ ಇಷ್ಟ ಇಲ್ಲ ಅಂದರೆ ಭವಿಷ್ಯ ದೊಡ್ಡದಿತ್ತು. ಆದರೆ ನಾಗೇಂದ್ರ ಮಾಡಿದಂಥ ಅನಾಹುತ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಕ್ಷಮಿಸಲಾರದಂಥ ಅಪರಾಧ. ನಾಗೇಂದ್ರ ಇದೀಗ ಇಲ್ಲ. ಆದರೆ ನಾಗೇಂದ್ರನ ಜೊತೆ ಕಾರ್ ಚಾಲಕ ಕೂಡ ಅನಾಹುತಕ್ಕೆ ಒಳಗಾಗಬಹುದಿತ್ತು. ಅದೃಷ್ಟವಶಾತ್ ಕಾರ್ ಚಾಲಕನಿಗೆ ಏನಾಗಿಲ್ಲ. ಜೊತೆಗೆ ಪ್ರೇಯಸಿಯಾದಂಥ ರಮ್ಯಾ ಶೆಟ್ಟಿ ಕೂಡ ಅನಾಹುತಕ್ಕೆ ಒಳಗಾಗಬಹುದಿತ್ತು. ಅದೃಷ್ಟ ಚೆನ್ನಾಗಿತ್ತು, ರಮ್ಯಾ ಶೆಟ್ಟಿ ಕೂಡ ಬದುಕು ಉಳಿದಿದ್ದಾಳೆ. ನೋಡಿ, ಈ ಪ್ರಸಂಗ ಹೇಗಾಯಿತು ಅನ್ನೋದನ್ನು ಇದೀಗ ಸ್ಟ್ರೇಟ್ ಆಗಿ ವಿಷಯಕ್ಕೆ ಬರೋದಾದರೆ, ಕಳೆದ 10 ದಿನದಿಂದ ಈ ನಾಗೇಂದ್ರ ಎಲ್ಲಿ ಕೆಲಸ ಮಾಡ್ತಾರೆ ನೋಡಿ. ಹುಡುಗಿ ಆದಂಥ ರಮ್ಯಾ ಬೆಂಗಳೂರಿನ ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ಒಂದು ಟೆಕ್ನಿಷಿಯನ್ ಆಗಿ, ಆಪರೇಷನ್ ಥಿಯೇಟರ್ನಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆದರೆ ಇದೇ ಈ ಹುಡುಗ ಅಂದರೆ ನಾಗೇಂದ್ರ ಎನ್ನುವಂಥ 30 ವರ್ಷದ ಹುಡುಗ ಹಿಲ್ಲೂರು ಕ್ರಾಸ್ ಬಳಿ ಒಂದು ಚಹಾದ ಅಂಗಡಿ ಇಟ್ಕೊಂಡಿದ್ದ. ಅದರ ಮಧ್ಯೆ ತನ್ನ ಅಣ್ಣನ ಮತ್ತು ತನ್ನ ಬೊಲೆರೋ ವಾಹನದಲ್ಲಿ ಸಣ್ಣ ಪುಟ್ಟ ಈ ಸಾಮಗ್ರಿಗಳನ್ನ ಸಾಗಿಸುವಂಥ ಕೆಲಸ ಕೂಡ ಮಾಡಿ ಅಚ್ಚುಕಟ್ಟಿನಿಂದ ಇದ್ದ. ಅಂದರೆ ಯಾರ ಜೊತೆ ದೊಡ್ಡ ಕಿರಿಕಾಗಲಿ ಅಥವಾ ಈ ಹುಡುಗನ ಮನೆ ಅಥವಾ ಹುಡುಗಿ ಮನೆ ಜೊತೆ ಯಾವುದೋ ಒಂದು ಕೆಟ್ಟದಾದ ಜಗಳ ಆಗಿರಲಿಲ್ಲ. ಇಬ್ಬರು ಕೂಡ ಪರಸ್ಪರ ಚೆನ್ನಾಗಿದ್ರು ಅಂತ ಹುಡುಗಿ ಮನೆಯವರು ಮತ್ತು ಹುಡುಗನ ಮನೆ ಇಬ್ಬರು ಕೂಡ ಒಂದು 3-4 ಕಿಲೋಮೀಟರ್ ಅಂತರ ಇದ್ರೂ ಕೂಡ ಹುಡುಗಿಯ ತಾಯಿ ಕೂಡ ಹುಡುಗನ ಜೊತೆ ಮಾತಾಡೋದು ಅಥವಾ ಹುಡುಗನ ಮನೆಯವರು ಕೂಡ ಹುಡುಗಿ ತಾಯಿ ಜೊತೆ ಮಾತಾಡೋದು ಎಲ್ಲೂ ಕೂಡ ಕಿರಿಕಿರಲಿಲ್ಲ. ಅಂದರೆ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ರು. ಅದಾದ ನಂತರ ದೂರ ಆದ್ರು ಎನ್ನುವಂಥ ಭಾವನೆ ಇಬ್ಬರ ಮನೆಯಲ್ಲಿದ್ದರೂ ಕೂಡ ಯಾವುದೇ ಒಂದು ಸಂಘರ್ಷಕ್ಕೆ ಇಬ್ಬರು ಕೂಡ ಹೋಗಿರಲಿಲ್ಲ. ಆದರೂ ಒಂದು ಅಂದರೆ ಹುಡುಗನ ಮನೆಯವರು ಹುಡುಗನಿಗೆ ಹೇಳಿದಂತೆ, ನೀನು ರಮ್ಯಾನ ಮದುವೆ ಆದರೂ ಕೂಡ ನಾವು ಒಪ್ತೇವೆ ಅಥವಾ ಬೇರೆ ಹುಡುಗಿಯ ಮದುವೆ ಆದರೂ ಕೂಡ ನಾವು ಒಪ್ತೇವೆ ಅನ್ನುವಂಥ ಒಂದು ಸಪೋರ್ಟಿಂಗ್ ಆದಂಥ ರೋಲನ್ನು ಹುಡುಗನ ಮನೆಯವರು ಪ್ಲೇ ಮಾಡ್ತಾ ಇದ್ರು. ಅಂದರೆ ಯಾವುದೇ ಈಗಿನ ಹುಡುಗರಿಗೆ ಯಾವುದು ಒತ್ತಡ ಹಾಕಬಾರ್ದು. ಯಾವ ಹುಡುಗಿನ ಇಷ್ಟಪಡ್ತಾರೆ, ನೀನು ಮದುವೆ ಆಗಪ್ಪ, ರಮ್ಯಾನ ಮದುವೆ ಆದರೂ ಕೂಡ ನಾವು ಓಕೆ ಅಂತೇವೆ, ಅಥವಾ ರಮ್ಯಾನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆದರೂ ಕೂಡ ನಾವು ಒಪ್ತೀವಿ ಅನ್ನುವಂಥ ಒಂದು ಸಪೋರ್ಟಿಂಗ್ ಆದಂಥ ಪೋಷಕರು ನಾಗೇಂದ್ರನ ಕಡೆಯಿಂದ ಇದ್ದರು. ಅದೊಂದು ಇಬ್ಬರ ಕುಟುಂಬ ಕೂಡ ತುಂಬ ಚೆನ್ನಾಗಿ ಇತ್ತು. ಆದರೆ ನಾಗೇಂದ್ರ ತನ್ನ ಚಹಾದ ಅಂಗಡಿಯನ್ನು ನಡೆಸೋದ್ರ ಜೊತೆಗೆ, ಅಂದರೆ ಹಿಲ್ಲೂರು ಕ್ರಾಸ್, ಅಂಕೋಲ ತಾಲೂಕಿನ ಒಂದು ಹಿಲ್ಲೂರು ಕ್ರಾಸ್ ಬಳಿ ಚಹಾದ ಅಂಗಡಿಯನ್ನು ನಡೆಸೋದ್ರ ಜೊತೆಗೆ ತನ್ನ ಅಣ್ಣನ ಗಾಡಿಯ ಒಂದು ಬೊಲೆರೋ ವಾಹನದ ಚಾಲಕನಾಗಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ ಸಣ್ಣ ಪುಟ್ಟ ಸಂಪಾದನೆಯನ್ನು ಕೂಡ ಮಾಡ್ತಾಯಿದ್ರು. ಆದರೆ ಕಳೆದ 10 ದಿನದಿಂದ ನನಗೆ ಅಂಕೋಲ ಸಾಕು, ಅಂದರೆ ಅಂಕೋಲ ನಮ್ಮ ಊರು ಸಾಕು, ತಾನು ಬೆಂಗಳೂರಿಗೆ ಹೋಗಿ ಒಂದು ಕೆಲಸ ಮಾಡ್ತೇನೆ ಅನ್ನುವಂಥ ಕಾರಣಕ್ಕಾಗಿ 10 ದಿನದ ಹಿಂದೆ ಬೆಂಗಳೂರಿನ ಕಡೆ ಬಂದಿದ್ದರು. 10 ದಿನದ ಹಿಂದೆ ಬಂದು ಯಾರು ಅಂದರೆ ಅವ್ರ ಅಣ್ಣನ ಮನೆ ಕೂಡ, ಅಣ್ಣನ ಅಥವಾ ಅತ್ತಿಗೆ ಮನೆ ಕೂಡ ಬೆಂಗಳೂರಲ್ಲಿದೆ, ಅವ್ರ ಜೊತೆಗಿದ್ರ ಯಾರ ಜೊತೆಗಿದ್ರು ಕೂಡ ಗೊತ್ತಿಲ್ಲ. ಆದರೆ ಮನೆಯವರಿಗೆ ಕಾಲ್ ಮಾಡಿದಾಗ, ಇಲ್ಲ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತೇನೆ, ನನಗೆ ಮೆಡಿಸಿನ್ ಸಪ್ಲೈ ಮಾಡುವಂಥ ಕೆಲಸ ಸಿಕ್ಕಿದ್ರೆ ಡೆಲಿವರಿ ಬಾಯ್ ಥರ ಒಂದು ಕೆಲಸ ಸಿಕ್ಕಿದೆ, ಹಾಗಾಗಿ ನಾನು ಬೆಂಗಳೂರಿನಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದ ಅನ್ನುವಂಥ ಮಾತು ಸಹೋದರ ಸಂಬಂಧಿ ಕೂಡ ಹೇಳ್ತಾ ಇದ್ದಾರೆ. ಆದರೆ 10 ದಿನದಿಂದ ಬಂದಂಥ ಹುಡುಗ ಕಳೆದ ಶುಕ್ರವಾರ, ಅಂದರೆ ಗುರುವಾರ ಬೆಂಗಳೂರಿನಿಂದ ಮತ್ತೆ ಊರಿಗೆ ಹೋಗಿರ್ತಾರೆ, ಹೆಬ್ಬುಳಿಗೆ ಹೋಗಿರ್ತಾರೆ. ಶುಕ್ರವಾರ ಬೆಳಗ್ಗೆ ರೀಚ್ ಆದಂಥವರು, ಇಲ್ಲ ನನಗೆ ಕೆಲವೊಂದು ಕೆಲಸದ ನಿಮಿತ್ತವಾಗಿ ನಾನು ಊರಿಗೆ ಬಂದಿದ್ದೇನೆ, ಮತ್ತೆ ಸಂಜೆ ವಾಪಸ್ ಹೋಗ್ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಈಗ ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಯಾಕೆ
ಬಂದವನು ಯಾಕೆ ಮತ್ತು ಅದೇ ದಿನ ವಾಪಸ್ ಹೋದ ಎನ್ನುವಂಥ ಮಾತನ್ನು ಕೇಳಿದಾಗ ಎಸ್ ಕೋರ್ಸ್ ಈಗ ನಿನ್ನೆ ಆಯ್ತಲ್ಲ, ದೊಡ್ಡ ದುರಂತ ಆಯ್ತಲ್ಲ, ಆ ದುರಂತಕ್ಕೆ ಬೇಕಾದಂಥ ವಸ್ತುಗಳನ್ನು ಇದೇ ನಾಗೇಂದ್ರ ಊರಿಗೆ ಬಂದು ಕೆಲವೊಬ್ಬ ವ್ಯಕ್ತಿಗಳಿಂದ ಕಲೆಕ್ಟ್ ಮಾಡಿ, ಅಂದರೆ ನಾಡ ಬಾಂಬ್ ಅಂತ ಹೇಳ್ತಾರಲ್ಲ, ಆ ಬಾಂಬನ್ನು ಊರಿನಿಂದ ತೆಗೆದುಕೊಂಡು ಹೋಗಿರುವಂಥ ಸಾಧ್ಯತೆ ಇದೆ ಎನ್ನುವುದು ಇದೀಗ ಬೆಳಕಿಗೆ ಬರ್ತಾ ಇರುವಂಥ ಒಂದು ಸಾರಾಂಶ. ಇಂಥ ಒಂದು 3 ರಿಂದ 4 ನಾಡ ಬಾಂಬ್ಗಳನ್ನು ತೆಗೆದುಕೊಂಡು ಹೋಗಿರುವಂಥ ಸಾಧ್ಯತೆ ಇದೆ ಎನ್ನುವುದು ಇದೀಗ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಅಂದರೆ 10 ದಿನಗಳಿಂದ ಬೆಂಗಳೂರಿನಲ್ಲಿದ್ದಂಥ ಇದೇ ನಾಗೇಂದ್ರ ಕಳೆದ ಗುರುವಾರ ಬೆಂಗಳೂರಿನಿಂದ ಬಸ್ ಹತ್ತಿ ಶುಕ್ರವಾರ ಅವರ ಊರಿಗೆ ಬಂದು, ಹೆಬ್ಬೂಳು ಎನ್ನುವಂಥ ಊರಿಗೆ ಬಂದು ಪರಿಚಯಸ್ಥರ ಅಥವಾ ಕೆಲವೊಬ್ಬರ ಹತ್ರ 3 ರಿಂದ 4 ಇದೇ ಮೀನು ಹಿಡಿಯುವಂಥ ನಾಡ ಬಾಂಬ್ ಇರುತ್ತಲ್ಲ, ಆ ನಾಡ ಬಾಂಬನ್ನು ತೆಗೆದುಕೊಂಡು ಮತ್ತೆ ಸಂಜೆ ಊಟದ ತೆಗೆದುಕೊಂಡು ಬೆಂಗಳೂರಿನ ಗಾಡಿಯನ್ನು ಹತ್ತಾನೆ. ಗಾಡಿ ಹತ್ತದ ನಂತರ ಶನಿವಾರ ಅವನು ರೀಚ್ ಆಗ್ತಾನೆ. ಶನಿವಾರ ರೀಚ್ ಆಗಿ ಅಲ್ಲಿ ಒಂದು ಕಾರನ್ನು ಅರೇಂಜ್ ಮಾಡ್ಕೋತಾನೆ. ಅದು ಇದೀಗ ದೊಡ್ಡ ಚರ್ಚೆ ಆಗ್ತಾ ಇರುವಂಥ ವಿಷಯ. ಕಾರು ಚಾಲಕ ಯಾರು? ಕಾರು ಚಾಲಕನಿಗೆ ಇವನಿಗೆ ಏನು ಸಂಬಂಧ? ಕಾರು ಚಾಲಕ ಉತ್ತರ ಕನ್ನಡದವನೇ ಹೇಗೆ ಸಿಕ್ದ? ಅದು ಈಗ ದೊಡ್ಡ ಚರ್ಚೆ ಆಗ್ತಾ ಇರುವಂಥ ವಿಷಯ. ನೋಡಿ, ಕಾರ್ ನಿನ್ನೆ ದುರಂತ ಆಯಿತು. ದುರಂತ ಆದ ನಂತರ ಕಾರು ಚಾಲಕ ಎಲ್ಲವನ್ನೂ ಕೂಡ ಎಳೆಯಾಗಿ ಬಿಚ್ಚಿಡ್ತಾನೆ. ಅಂದರೆ ನಿನ್ನೆ ಆದಂಥ ಪ್ರಸಂಗ ನೋಡಿ, ಬೆಳಿಗ್ಗೆ 7 ಗಂಟೆಗೆ ಅವನು ಕಾರಿನ ಜೊತೆ ಹೊರಡ್ತಾನೆ. ಅದಾದ ನಂತರ ಕಾರು ಇರುತ್ತೆ, ಹುಡುಗ ಇರ್ತಾನೆ. ಆ ಇಬ್ಬರೂ ಕೂಡ ಹುಡುಗಿಯ ಪಿ ಜಿ ಜೊತೆ, ಅಂದರೆ ರೂಮ್ ಜೊತೆ ಹೋಗ್ತಾರೆ. ಜಯನಗರದ 1ನೇ ಬ್ಲಾಕ್ನಲ್ಲಿರುವಂಥ ಒಂದು ಪಿ ಜಿ ಜೊತೆ ಹೋಗ್ತಾರೆ. ಅಲ್ಲಿ ಹುಡುಗಿಯನ್ನು ಕರ್ಕೊಳ್ತಾರೆ. ಅಂದರೆ ಆ ಹುಡುಗ ಫೋನ್ ಮಾಡ್ತಾನೆ. ಫೋನ್ ಮಾಡಿದ ನಂತರ ಇದೇ ರಮ್ಯಾ ಶೆಟ್ಟಿ ಬರ್ತಾಳೆ. ಇಬ್ಬರು ಕೂಡ ಕಾರ್ನಲ್ಲಿ ಕೂತ್ಕೊಂಡು ಅಂಕೋಲ ಕಡೆ ಮುಖ ಮಾಡ್ತಾರೆ. 7 ಗಂಟೆಗೆ ಬೆಂಗಳೂರನ್ನ ಬಿಡ್ತಾರೆ. ಸುಮಾರು ಊಟ ತಿಂಡಿ ಚಾ ಎಲ್ಲ ಕುಡ್ಕೊಂಡು 11 ರಿಂದ 12 ಗಂಟೆ ಸುಮಾರಿಗೆ ಶಿರಾ, ತುಮಕೂರಿನ ಶಿರಾ ತಾಲೂಕಿನ ಒಂದು ಜೋಗಿಹಳ್ಳಿ ಅನ್ನುವಂಥ ಹತ್ತಿರ ಹೋಗ್ತಾ ಇರುವಾಗ ನೋಡಿ, ಅಲ್ಲಿ ಜಗಳ ಆಗಿದ್ದಿಲ್ಲ. ಅಂದರೆ ಸ್ಟಾರ್ಟಿಂಗಿನಲ್ಲೂ ಕೂಡ ಜಗಳ ಆಗುತ್ತೆ. 7 ಗಂಟೆ ಸುಮಾರಿಗೆ ಅವರು ಜಯನಗರದ ಒಂದು ಮನೆ ಹತ್ರ ಹೋಗ್ತಾರೆ. ಅಲ್ಲಿ ಜಗಳ ಆಗುತ್ತೆ. ಸಣ್ಣ ಪುಟ್ಟ ಜಗಳ ಆದ ನಂತರ ನೀನು ಬರಬೇಕು, ನಿನ್ನನ್ನು ಅಂಕೋಲ ಕರ್ಕೋಗ್ತೇನೆ, ನಿನ್ನನ್ನು ಸಾಯಿಸ್ತಿ ಬಿಡಲ್ಲ, ಜೊತೆಗೆ ನಿಮ್ಮ ಮನೆ ಕರ್ಕೊಂಡೋಗಿ ನಿಮ್ಮ ಮನೆಯವ್ರನ್ನ ಒಪ್ಪಿಸಿ ನಾನು ಮದುವೆ ಆಗ್ತೇನೆ ಅಂತ ಕಿರಿಕ್ ಮಾಡಿದಾಗ ಅವಳು ಸಹಜವಾಗಿ ಇಲ್ಲ ಬೇಡ ಹಾಗೆ ಹೀಗೆ ಅನ್ನುವಂಥ ಒಂದು ತಡೆಯನ್ನು ಓಡ್ತಾಳೆ. ಅದಾದ ನಂತರ ಅದೇ ಸಮಯಕ್ಕೆ ನಾಡ ಬಾಂಬ್ ಕೂಡ ಇದೆ ಎನ್ನುವಂಥ ಬೆದರಿಕೆ ಹಾಕಿದ್ದಾನೆ ಎನ್ನುವಂಥ ಒಂದು ವಿಷಯಕ್ಕೆ ತಿಳಿದು ಬರುತ್ತೆ. ಸಿದ್ದಾಪುರ ಪೊಲೀಸ್ ಸ್ಟೇಷನ್, ಬೆಂಗಳೂರಿನಲ್ಲಿರುವಂಥ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಆಗುತ್ತೆ. ಅದಾದ ನಂತರ ಪೊಲೀಸರು ಕೂಡ ಎಚ್ಚೆತ್ಕೋತಾರೆ. ಪೊಲೀಸರು ಎಚ್ಚೆತ್ಕೊಂಡ ನಂತರ ಒಂದು ಕಡೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಥವಾ ಸರ್ಚಿಂಗ್ ನಡೀತಾ ಇರುತ್ತೆ. ಮತ್ತೊಂದು ಕಡೆ ಇದೇ ಕಾರು ನೆಲಮಂಗಲ, ತುಮಕೂರು, ಶಿರಾ ಹೀಗೆ ಹೋಗ್ತಿರುವಾಗ ಅಂದರೆ ಮಧ್ಯೆ ಜಗಳ ಆಗುತ್ತೆ, ಹೊಡೆಯುವಂಥ ಕಾರ್ಯ ಆಗುತ್ತೆ. ಒಂದು ಪ್ರಕಾರ ಆಯುಧದಿಂದ ಹೊಡೆದಿದ್ದಾನೆ, ಚಾಕುವಿಂದ ಸುಚ್ಚಿದ್ದಾನೆ, ಎಲ್ಲವೂ ಕೂಡ ಆಗುತ್ತೆ. ಆದರೆ ಯಾವಾಗ ಇದೇ ಕಾರ್ ಚಾಲಕ ಪ್ರವೀಣ್ ಅನಿಸುತ್ತೆ, ಪ್ರವೀಣ್ನ ತಮ್ಮ ತನ್ನ ಅಣ್ಣನಿಗೆ ಫೋನ್ ಮಾಡಿಲ್ಲ, ಪೊಲೀಸರು ತನಗೆ ಫೋನ್ ಮಾಡಿದ್ದಾರೆ, ನಿಮ್ಮ ಕಾರಿನ ಬಗ್ಗೆ ಫೋನ್ ಮಾಡಿದರೆ ಕಾರಿನಲ್ಲಿರುವಂಥವ್ರು ಒಂದು ಹುಡುಗಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದಾಗ ಆಗ ಕಾರು ಚಾಲಕ, ಅಂದರೆ ತಮ್ಮನ ಕಾಲನ್ನು ರಿಸೀವ್ ಮಾಡಿದಂಥ ಕಾರು ಚಾಲಕ ಸಡನ್ ಆಗಿ ಒಂದು ಮರದ ಹತ್ತ ನಿಲ್ಲಿಸ್ತಾನೆ. ಅಷ್ಟು ಹೊತ್ತಿಗೆ ಎಲ್ಲವೂ ಕೂಡ ಕಾಲ ಮಿತಿ ಮೀರುತ್ತೆ. ಜಗಳ ಜಾಸ್ತಿ ಆಗಿರುತ್ತೆ. ಆ ಹುಡುಗಿಯನ್ನು ಹೊರಗೆ ಕಾರಿಂದ ಹೊರಗೆ ಹಾಕುವಂಥ ಪ್ರಯತ್ನ, ಅದಾದಂಥ ಹುಡುಗಿಗೆ ಹೆದರಿಸೋ ಪ್ರಯತ್ನ, ಜೊತೆಗೆ ತಾನು ತಂದಿದ್ದಂಥ ನಾಡ ಬಾಂಬನ್ನು ಸ್ಫೋಟಿಸಿಕೊಂಡು ಆ ನಾಗೇಂದ್ರ ಸಜೀವವಾಗಿ ದಹನ ಆಗ್ತಾನೆ. ಅದಾದ ನಂತರ ಅದೇ ಕಾರು ಚಾಲಕ ಒಂದು ಬೇರೆ ಹೇಳಿಕೆಯನ್ನು ಕೊಡ್ತಾನೆ. ತಾನು ಒಂದು ಬಾಂಬನ್ನು ಎಸೆದೆ, 2ನೇ ಬಾಂಬನ್ನು ಎಸಲಿಕ್ಕೆ ಹೋದಾಗ ಅದು ಅವನು ಬತ್ತಿಯನ್ನು ಹಚ್ಚಿದ್ದ, ಜೊತೆಗೆ ಎಲ್ಲವೂ ಕೂಡ ಆದ ನಂತರ ಅದು ಸ್ಫೋಟ ಆಯಿತು, ಸತ್ತೋದ. ನಾನು ಹುಡುಗಿಯನ್ನು ಒಂದು ಬೈಕಲ್ಲಿ ಹತ್ತಿಸಿ ಕಳಿಸ್ದೆ ಅನ್ನುವಂಥ ಮಾತನ್ನು ಹೇಳಿದೆ. ಅದು ಕೂಡ ಇನ್ವೆಸ್ಟಿಗೇಷನ್ ಮುಖಾಂತರ ತಿಳಿದು ಬರಬೇಕಾಗತ್ತೆ. ಯಾಕೆ ಕಾರು ಚಾಲಕನಿಗೆ ಬೆಂಗಳೂರಿನಿಂದ ಶಿರಾವ್ಗೆ ಹೋಗೋ ತನಕ ಯಾವುದು ಕೂಡ ತಿಳಿಲಿಲ್ವಾ? ಯಾಕೆ ಅದೇ ಕಾರು ಚಾಲಕ ತಾನು ಮಿರರಲ್ಲಿ ನೋಡ್ಕೊಂಡು ಎಲ್ಲವನ್ನು ನೋಡ್ತಾ ಇದ್ದೆ ಅನ್ನುವಂಥ ಮಾತಾಗಿರ್ಬೋದು. ಯಾಕೆ ಮಿರರಲ್ಲಿ ನೋಡಬೇಕಿತ್ತು? ಒಂದು ಚಿಕ್ಕ ಪುಟ್ಟ ಜಗಳ ಆದಾಗ, ಹೊಡೆಯುವಂಥ ಪ್ರಯತ್ನ ಆದಾಗ ಯಾಕೆ ನೆಲಮಂಗಲ ದಾಟಿದಂಥ ದೇವಸ್ಫೋಟಿ ಅಂತ ನಿಲ್ಲಿಸಿ ಅವನಿಗೆ ಬುದ್ಧಿ ಹೇಳುವಂಥ ಪ್ರಯತ್ನವು, ಅಥವಾ ಯಾಕೆ ಅಕ್ಕಪಕ್ಕದ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಇವನು ಹಲ್ಲೆ ಮಾಡ್ತಿದ್ದಾನೆ, ಇವನು ನಮ್ಮ ಕಾರು ಚಾಲಕ ಬಾಡಿಗೆಯವನಾದರೂ ಕೂಡ ಇದು ತಪ್ಪು ಎನ್ನುವಂಥ ಬುದ್ಧಿ ಯಾಕೆ ಬರಲಿಲ್ಲವೋ, ಅಥವಾ ದುಡ್ಡಿನ ಆಸೆಗೆ ಇಲ್ಲ ಅಂಕೋಲ ತನಕ ಹೋಗುವ ದುಡ್ಡು ಸಿಗುತ್ತೆ ಅನ್ನುವಂಥ ಒಂದು ಮುಲಾಜಿಗೆ ಬಿದ್ದು, ಯಾವುದು ಕೂಡ ಅರ್ಥ ಆಗ್ತಿಲ್ಲ. ಆದರೆ ಕಾರು ಚಾಲಕನನ್ನು ನಿಜಕ್ಕೂ ಕೂಡ ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಯಾಕಂದರೆ ಬೆಂಗಳೂರಿನಿಗೆ ಬಂದಂಥ ವ್ಯಕ್ತಿ ಒಂದು ಓಲಾನೋ ಊಬರು ಬುಕ್ ಮಾಡಿದರೂ ಕೂಡ ಅವರು ಹೋಗುವಂಥ ಸ್ಥಿತಿ ಇತ್ತು, ಅಥವಾ ಬೇರೆ ಕಡೆ ಸಿಗ್ತದೆ. ಆದರೆ ಕೋಇನ್ಸಿಡೆನ್ಸ್ ಆಗಿ ಉತ್ತರ ಕನ್ನಡ ಜಿಲ್ಲೆಯ KA-47 ಎನ್ನುವಂಥ ಒಂದು ಗಾಡಿ ಸಿಗತ್ತೆ. ಅಂದರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಅಥವಾ ಹೊನ್ನಾವರ ಭಾಗದ ಒಂದು ಗಾಡಿಯಾಗುತ್ತೆ. ಯಾಕೆ ಅದೇ ಗಾಡಿಯನ್ನು ಆಯ್ಕೆ ಮಾಡಿಕೊಂಡ? ಯಾಕೆ ಅದೇ ಗಾಡಿ ಕೋಇನ್ಸಿಡೆನ್ಸ್ ಆಗಿ ಸಿಗ್ತಾ? ಅಥವಾ ಯಾಕೆ ಈ ಹಿಂದೆ ಇದೇ ನಾಗೇಂದ್ರ ಕಾರು ಚಾಲಕನ ಜೊತೆ ಮಾತನಾಡ್ಕೊಂಡು ಏನಾದ್ರು ಬೇರೆ ಪ್ಲ್ಯಾನ್ ಇತ್ತು? ಎಲ್ಲವೂ ಕೂಡ ಒಂದು ತನಿಖೆಯಿಂದ ತಿಳಿದು ಬರಬೇಕಾಗತ್ತೆ. ಆದರೆ ಶುಕ್ರವಾರ ಊರಿಗೆ ಬಂದು ಶುಕ್ರವಾರ ಸಂಜೆ ಬೆಂಗಳೂರಿನ ಗಾಡಿಯನ್ನು ಹತ್ತಿ ಶನಿವಾರ ಬೆಂಗಳೂರನ್ನು ತಲುಪಿ
ಬೆಂಗಳೂರನ್ನು ತಲುಪಿ ಆದ ನಂತರ ಕಾರನ್ನು ಬುಕ್ ಮಾಡಿಕೊಂಡು ಶನಿವಾರ ಎಲ್ಲವನ್ನು ಕೂಡ ಮುಕ್ತಾಯ ಹಂತವನ್ನು ಮಾಡಿ ತಾನು ಇದೀಗ ಭಾರತದ ಲೋಕಕ್ಕೆ ಹೋಗಿದ್ದಾನೆ. ಜೊತೆಗೆ ಕಾರಿನಲ್ಲಿ ತಾನೇ ತಂದ ಬಾಂಬನ್ನು ಸ್ಫೋಟಿಸಿಕೊಂಡು ತಾನು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಈ ಆತ್ಮಹತ್ಯೆ ಹಿಂದೆ ಕಾರಣ ಏನು? ನಿಜಕ್ಕೂ ನಾಗೇಂದ್ರ ಯಾಕೆ ಅಂಥ ಒಂದು ಕೆಟ್ಟ ನಿರ್ಧಾರವನ್ನು ಮಾಡ್ದ? ಅಥವಾ ಕಾರು ಚಾಲಕ ಎಲ್ಲವನ್ನೂ ಗೊತ್ತಿದ್ದು ಕೂಡ ಸೀರಾ ತನಕ ಯಾಕೆ ಕ್ಯಾರಿ ಮಾಡ್ದ? ಪೊಲೀಸರ ಒಂದು ಕಾಲ್ ಬರೋ ತನಕ ಯಾಕೆ ಕ್ಯಾರಿ ಮಾಡ್ದ? ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕು. ಮತ್ತು ನಾಗೇಂದ್ರನಿಗೆ ಆ ನಾಡ ಬಾಂಬನ್ನು ಕೊಟ್ಟವರು ಯಾರು? ಅಥವಾ ಹುಡುಗಿಗೆ ಇವೆಲ್ಲವೂ ಕೂಡ ತಿಳಿದಿತ್ತ? ಹುಡುಗಿ ಪದೇ ಪದೇ ಹೇಳ್ತಾ ಇದ್ಲಂತಿಲ್ಲ ಕಾರ್ನಲ್ಲಿ ನಾಡ ಬಾಂಬ್ ಇದೆ ಅನ್ನುವಂಥ ವಿಷಯವನ್ನು ಗೊತ್ತಿದ್ದು ಕೂಡ, ಎಲ್ಲವನ್ನು ಗೊತ್ತಿದ್ದು ಕೂಡ ಹುಡುಗಿ ಯಾಕೆ ಕಾರನ್ನು ಹತ್ತಿದ್ಲು? ಎಲ್ಲವೂ ಕೂಡ ಇದೀಗ ಚರ್ಚೆಯ ವಿಷಯವಾಗಿದೆ. ತನಿಖೆಯಿಂದ ಎಲ್ಲವೂ ಕೂಡ ಹೊರಬರಬಹುದು. ಅದೇನೇ ಆಗಲಿ, ಕಾರು ಸ್ಫೋಟಗೊಂಡ ಸ್ಥಳ ನಿರ್ಜನವಾಗಿತ್ತು. ಏನು ದೊಡ್ಡ ಅನಾಹುತ ಆಗಿಲ್ಲ. ಸ್ಫೋಟಿಸಿಕೊಂಡ ವ್ಯಕ್ತಿ ನಾಗೇಂದ್ರ ಸತ್ತು ಹೋಗಿದ್ದಾನೆ. ಆದರೆ ಯಾವುದಾದ್ರೂ ಒಂದು ಜನನಿಬಿಡ ಸ್ಥಳದಲ್ಲಿ ಕಾರು ಸ್ಫೋಟಿಸಿಕೊಂಡ್ರೆ ಅದಕ್ಕೆ ದೊಡ್ಡ ಅನಾಹುತ ಆಗಿತ್ತು. ಇಡೀ ದೇಶ ಮಮ್ಮಲ್ಲ ಮರಗಬೇಕಾದಂಥ ಪರಿಸ್ಥಿತಿ ಕೂಡ ಆಗಿತ್ತು. ಆದರೆ ಏನೇ ಆಗಲಿ, ಇಂಥ ಒಂದು ಕೆಟ್ಟ ಕೆಲಸ ಯಾರು ಕೂಡ ಮಾಡಬಾರ್ದು. ಹುಡುಗಿ ಸಿಗಲಿಲ್ಲ ಅಂದರೆ ಜಗತ್ತು ದೊಡ್ಡದಿದೆ, ಮತ್ತೊಂದು ಹುಡುಗಿ ಸಿಗ್ತಾ ಇದ್ಲು. ಎಲ್ಲವೂ ಇರುವಾಗ ಅಥವಾ ಕೆಲಸ ಇರುವಾಗ ಯಾಕೆ ಒಂದು ಹುಡುಗಿಯ ಹಿಂದೆ ಹೋಗಿ ಪ್ರೀತಿ ನಿರಾಕರಣೆ ಮಾಡಿದರೂ ಕೂಡ ಅದನ್ನು ಒಪ್ಪಿಸಿ ಪಡೆಯುವಂಥ ದರ್ದು ಯಾಕೆ ಈ ನಾಗೇಂದ್ರನಿಗೆ ಬೇಕಿತ್ತು? ನಾಗೇಂದ್ರನ ಬಗ್ಗೆ ಊರಲ್ಲಿ ಯಾವುದೋ ಒಂದು ಅಂಥ ದೊಡ್ಡ ಕೆಟ್ಟ ಅಭಿಪ್ರಾಯವಿಲ್ಲ. ಆದರೆ ಈ ಒಂದು ಕೆಟ್ಟ ಕೆಲಸದಿಂದ ನಾಗೇಂದ್ರನಿಗೆ ಮತ್ತು ಆ ಊರಿಗೆ ಮತ್ತು ಮನೆಯವರಿಗೂ ಕೂಡ ಒಂದು ಕೆಟ್ಟ ಹೆಸರು ಬಂದಿದೆ. ಯಾಕಂದರೆ ಸುದ್ದಿ ಪ್ರಸಾರ ಆಗ್ತಿದ್ದು ಏನಂದರೆ ಇವನು ಲವರ್ ಅಲ್ಲ, ಬಾಂಬರ್ ಎನ್ನುವಂಥ ಒಂದು ಕೆಟ್ಟ ಸುದ್ದಿ ಇದೀಗ ಪ್ರಸಾರ ಆಗ್ತಿದೆ. ಇನ್ನು ಮುಂದಾದರೂ ಕೂಡ ಪ್ರೀತಿಸಿದವರು ಇಂಥ ಕೆಟ್ಟ ಕೆಲಸ ಮಾಡದೆ ಹುಡುಗಿ ಕೈ ಕೊಟ್ಟರು ಹೋಗಲೇ ಬಿಡಿ, ಮುಂದೆ ದೊಡ್ಡ ಪ್ರಪಂಚ ಇದೆ ಎನ್ನುವಂಥ ಒಂದೇ ಒಂದು ಆಶೆಯನ್ನು ಇಟ್ಕೊಂಡು ಬದುಕಿದ್ರೆ ಅದು ಅವರಿಗೆ ಒಳ್ಳೆಯದು, ಮನೆಗೆ ಒಳ್ಳೆಯದು, ಸಮಾಜಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.